ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ನಮಗೇನು ರಜಾ ಇದೆ, ಈ ರಜಾನ ನಾವು ಸ್ವಲ್ಪ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಣ. ಏಪ್ರಿಲ್ 14 ತನಕ ನಮಗೆ ರಜಾ ಕೊಟ್ಟಿದ್ದಾರೆ. ಸುಮ್ಮನೆ ಆರಾಮಾಗೆ ಮನೇಲಿ ಕೂತ್ಕೊಂಡು ಕಾಲ ಕಳೆಯೋದು ಬೇಡ, ಒಂದು ಸ್ವಲ್ಪ ರಿವೈಸ್ ಮಾಡೋಣ ಮತ್ತು ಏನಾದರೂ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಅಕೌಂಟಿಂಗ್ 4 ಅಂದರೆ CP ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ನಲ್ಲಿ ಯಾರಿದ್ದೀರಾ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ಫೈನಾನ್ಷಿಯಲ್ ಅಕೌಂಟಿಂಗ್ 4ನಲ್ಲಿ 4th ಚಾಪ್ಟ್ರು ಅಂದರೆ ಲಾಸ್ಟ್ ಚಾಪ್ಟರ್ ಯಾವುದಿದೆ ಅದರಲ್ಲಿ ಕೊನೆ ಪೋರ್ಷನ್ ಏನಿದೆ ಅದನ್ನು ಒಂದು ಸಲ ರಿವೈಸ್ ಮಾಡೋಣ ಮತ್ತು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ನೋಟ್ಸನ್ನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಇಲ್ಲಿ ಫಸ್ಟು ಮೀನಿಂಗ್ ಇದೆ. ಸೊ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಂತಂದರೆ ಇಟ್ಸ್ ಎ ಪ್ರೋಸೆಸ್ ಆ್ಯಕ್ಚುಲಿ. ಸೊ ಈ ಪ್ರೋಸೆಸ್ ಥ್ರೂ ವಿಚ್ ವಿ ಕ್ಯಾನ್ ಫೈಂಡ್ ಔಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಥವಾ ಟ್ರೂ ವ್ಯಾಲ್ಯೂ. ಅಂದರೆ ಒಂದು ಶೇರ್ದು ನಿಜವಾದ ವ್ಯಾಲ್ಯೂನ ನಾವು ಹೇಗೆ ಕಂಡುಹಿಡ್ಕೊಳ್ಬೇಕು, ಆ ಪ್ರೋಸೆಸ್ ಏನಿದೆ, ಟ್ರೂ ವ್ಯಾಲ್ಯೂ ಆಗ್ಬೋದು ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಗ್ಬೋದು ಅಥವಾ ಫೇರ್ ವ್ಯಾಲ್ಯೂ ಆಗ್ಬೋದು. ಈ ವ್ಯಾಲ್ಯೂ ಆಫ್ ಶೇರ್ನ ಕಂಡುಹಿಡ್ಕೊಳ್ಳೋದೇನಿದೆ, ಆ ಪ್ರೋಸೆಸ್ ಏನಿದೆ, ದಟ್ ಪ್ರೋಸೆಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ದಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದರೆ ಏನು, ಅಂದರೆ ಟ್ರೂ ವ್ಯಾಲ್ಯೂ ಅಂತಂದರೆ ಏನು, ಒಂದು ಶೇರ್ದು ನಿಜವಾದ ಬೆಲೆ ಏನು ಇವತ್ತಿನ ದಿನದ್ದು. ಸ್ಟಾರ್ಟಿಂಗಲ್ಲಿ ಒಂದು ಕಂಪ್ನಿಯವರು ಶೇರ್ಸ್ನ ಕೊಟ್ಟಾಗ ಫೇಸ್ ವ್ಯಾಲ್ಯೂ ಅಂತ ಏನಿರುತ್ತೆ ಅದು ಮತ್ತು ಇವತ್ತಿನ ದಿನದ್ದು ಏನು ವ್ಯಾಲ್ಯೂ ಇದೆ ಎರಡಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇರಬಹುದು. ಸೊ ಇವತ್ತಿಂದು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂನ ನಾವು ತಿಳ್ಕೊಳ್ಬೇಕು. ದಟ್ ಈಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆರ್ ಟ್ರೂ ವ್ಯಾಲ್ಯೂ. ಅಥವಾ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಏನು ಶೇರ್ಸು ಟ್ರೇಡ್ ಆಗುತ್ತೆ, ಯಾವ ಪ್ರೈಸಲ್ಲಿ ಟ್ರೇಡ್ ಆಗುತ್ತೆ, ದಟ್ ವ್ಯಾಲ್ಯೂ ಈಸ್ ಮಾರ್ಕೆಟ್ ವ್ಯಾಲ್ಯೂ. ಅದನ್ನು ಕಂಡುಹಿಡ್ಕೊಳ್ಳೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಅಥವಾ ಫೇರ್ ವ್ಯಾಲ್ಯೂ. ಈ ಮೂರು ಥರವಾದ ಬೇರೆ ಬೇರೆ ತರಹದ ವ್ಯಾಲ್ಯೂಗಳನ್ನ ನಾವೇನು ಕಂಡುಹಿಡಿತೀವಿ, ಆ ಪ್ರೋಸೆಸ್ ಏನಿದೆ ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ದ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನೆಕ್ಸ್ಟು, ಯಾತಕ್ಕೋಸ್ಕರ ವ್ಯಾಲ್ಯೂ ಆಫ್ ಶೇರ್ಸ್ನ ಮಾಡಬೇಕು, ವಾಟ್ ಆರ್ ದಿ ಸರ್ಕಮ್ಸ್ಟಾನ್ಸಸ್. ಸೊ ಫಸ್ಟ್ ಒನ್, ವೆನ್ ಒನ್ ಕಂಪನಿ ವಾಂಟ್ಸ್ ಟು ಬೈ ಅನದರ್ ಕಂಪನಿ, ಬೇರೆ ಒಂದು ಕಂಪನಿನ ಪರ್ಚೇಸ್ ಮಾಡಬೇಕಾದ್ರೆ ದಿ ಕಂಪನಿ ವಿಲ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಶೇರ್ಸ್. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್, ಕಂಪನಿ ಎ ವಾಂಟ್ಸ್ ಟು ಬೈ ಕಂಪನಿ ಬಿ. ಸೊ ಕಂಪನಿ ಏನವರೀಗ ಕಂಪನಿ ಬಿದು ಶೇರ್ಸ್ನ ವ್ಯಾಲ್ಯೂ ಮಾಡ್ತಾರೆ. ವ್ಯಾಲ್ಯೂ ಮಾಡಿ ಆ ಬೇಸಿಸ್ ಮೇಲೆ ದೇ ವಿಲ್ ಪೇ ದಿ ಅಮೌಂಟ್. ಸೊ ದಟ್ಸ್ ವೈ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಈಸ್ ಡನ್. ದೆನ್ ಸೆಕೆಂಡ್ ರೀಸನ್ ಈಸ್ ವೆನ್ ಎ ಕಂಪನಿ ವಾಂಟ್ಸ್ ಟು ಬೈ ಮೆಜಾರಿಟಿ ಆಫ್ ದ ಶೇರ್ಸ್ ಆಫ್ ಅನದರ್ ಕಂಪನಿ. ಈ ಸೆಕೆಂಡ್ ಕೇಸ್ನಲ್ಲಿ ಕಂಪ್ಲೀಟ್ ಒಂದು ಕಂಪನಿನ ಪರ್ಚೇಸ್ ಮಾಡಲ್ಲ, ಆದರೆ ಯಾವ ಕಂಪನಿದು ಶೇರ್ಸ್ನ ಮೋರ್ ದ್ಯಾನ್ 50% ಪರ್ಚೇಸ್ ಮಾಡ್ತಾರೆ, then that will be called as majority of shares. ಫುಲ್ 100% ಶೇರ್ಸ್ನ ಪರ್ಚೇಸ್ ಮಾಡ್ದಲ್ಲೇ ಓನ್ಲಿ ಮೋರ್ ದ್ಯಾನ್ 50%, ಇಟ್ ಕ್ಯಾನ್ ಬಿ 51%, 52%. ಸೊ ಎನಿವೇ ಮೋರ್ ದ್ಯಾನ್ 50% ಆಫ್ ದ ಶೇರ್ಸ್ ಆಫ್ ಎ ಕಂಪನಿ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಅವಾಗ್ಲೂ ಕೂಡ ಒಂದು ಕಂಪನಿಯವರು ಶೇರ್ಸ್ನ ವ್ಯಾಲ್ಯೂ ಮಾಡ್ತಾರೆ. ದೆನ್ ಥರ್ಡ್ ಒನ್ ಈಸ್ ಎಸ್ಟೇಟ್ ಡ್ಯೂಟಿ ಅಥವಾ ಟ್ಯಾಕ್ಸ್ ಪರ್ಪಸಸ್ಗೆ ವ್ಯಾಲ್ಯೂ ಆಫ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ದೆನ್ ದ ಫೋರ್ತ್ ರೀಸನ್ ಈಸ್ ವೆನ್ ದ ಶೇರ್ಸ್ ಆರ್ ಟು ಬಿ ಗಿವನ್ ಆಸ್ ಸೆಕ್ಯೂರಿಟಿ. ಒಂದು ಕಂಪನಿಯವರು ಲೋನ್ ತೊಗೊಳ್ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಇನ್ ದಟ್ ಕೇಸ್, ಸಪೋಸ್ ಇಫ್ ದೇ ವಾಂಟ್ ಟು ಗಿವ್ its shares as security, then
the banks or other institutions which are giving loans will value the shares. Then fifth one, when a company is to be nationalized ಅಂತಂದರೆ ಟೇಕನ್ ಬೈ ದಿ ಗವರ್ನಮೆಂಟ್. ಸಪೋಸ್ ಗವರ್ನಮೆಂಟ್ ಯಾವುದೋ ಒಂದು ಕಂಪ್ನಿನ ತಗೊಳ್ತಾರೆ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಗವರ್ನಮೆಂಟ್ ವಿಲ್ ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ಶೇರ್ಸ್. ಸೊ ದಿಸ್ ಈಸ್ ದಿ point which is related to the circumstances under which valuation of share is done. Next question is methods. ಯಾವ ಮೆಥಡ್ಸ್ನಲ್ಲಿ ವ್ಯಾಲ್ಯೂಷನ್ ಆಫ್ ಶೇರ್ಸ್ನ ಮಾಡ್ತಾರೆ? ಇನ್ಫ್ಯಾಕ್ಟ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗಿರೋದು ಕೂಡ ಈ 4 ಮೆಥಡಲ್ಲಿ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಫಸ್ಟ್ ಒನ್ ಈಸ್ ನೆಟ್ ಅಸೆಟ್ ಮೆಥಡ್. ಇದಕ್ಕೆ ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ಅಸೆಟ್ಸ್ ಬ್ಯಾಕಿಂಗ್ ಮೆಥಡ್ ಅಥವಾ ಬ್ಯಾಲೆನ್ಸ್ ಶೀಟ್ ಮೆಥಡ್ ಅಥವಾ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮೆಥಡ್, ಬ್ರೇಕಪ್ ವ್ಯಾಲ್ಯೂ ಮೆಥಡ್. ಸೊ ಇದು ಒಂದೊಂದೂ ಬಂದಾಗ ಅದನ್ನು ಯಾಕೆ ಆ ಥರ ಕರೀತಾರೆ ಅದರದ್ದು ಡೀಟೇಲ್ಸ್ ಆಮೇಲೆ ನೋಡೋಣ. ದೆನ್ ಸೆಕೆಂಡ್ ಮೆಥಡ್ ಈಸ್ ಈಲ್ಡ್ ಮೆಥಡ್ ಅಥವಾ ಡಿವಿಡೆಂಡ್ ಮೆಥಡ್ ಅಂತಲೂ ಕರೀತಾರೆ. ಮಾರ್ಕೆಟ್ ವ್ಯಾಲ್ಯೂ ಆನ್ ಡಿವಿಡೆಂಡ್ ಈಲ್ಡ್ ಮೆಥಡ್. ಸೊ ದಿಸ್ ಈಸ್ ಸೆಕೆಂಡ್ ಒನ್. ದ ಥರ್ಡ್ ಒನ್ earning capacity method ಅಥವಾ this is also called as market value on earning capacity method. Then the fourth one is dual or fair value method. So ಈ 4 ಮೆಥಡ್ಸ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ನ ನಾವು ಮಾಡಬಹುದು. and we have to exactly learn in this chapter under these methods how the shares have to be valued. ಅದು ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಫಸ್ಟ್ ಒನ್ ವಿ ವಿಲ್ ಟೇಕ್, ದಟ್ ಈಸ್ ನೆಟ್ ಅಸೆಟ್ಸ್ ಮೆಥಡ್. ಸೊ ಈ ನೆಟ್ ಅಸೆಟ್ಸ್ ಮೆಥಡ್ನಲ್ಲಿ ವಿ ಹ್ಯಾವ್ ಟು ಫಾಲೋ ದೀಸ್ ಸ್ಟೆಪ್ಸ್. ಆ್ಯಂಡ್ ಬಿಫೋರ್ ದ್ಯಾಟ್ there are many names. Already ನಾವು ನೋಡ್ದಂಗೆ ಇಲ್ಲಿ there are many names, but usually it is called as net assets method or intrinsic value method. Even examನಲ್ಲಿ ಕೂಡ ಪ್ರಾಬ್ಲಮ್ಸ್ನ ಕೊಟ್ಟಾಗ ಕ್ಯಾಲ್ಕುಲೇಟ್ ದಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಕೇಳ್ತಾರೆ ಅಥವಾ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಶೇರ್ ಬೇಸ್ಡ್ ಆನ್ ನೆಟ್ ಅಸೆಟ್ಸ್ ಮೆಥಡ್ ಅಂತ ಕೇಳ್ತಾರೆ. ಸೊ ಈ ಮೆಥಡಲ್ಲಿ ದಿಸ್ ಇಸ್ ದಿ ಫಾರ್ಮುಲಾ ವಾಟ್ ವಿ ಹ್ಯಾವ್ ಟು apply. Value of shares is equal to net assets of the company divided by number of shares of the company. So net assets ಅಂತಂದರೆ ಏನು? ನಂಬರ್ ಆಫ್ ಶೇರ್ಸ್ ಆಫ್ ದಿ ಕಂಪನಿ ನಮಗೆ ಗೊತ್ತಿದೆ. ಅಂದರೆ ಒಂದು ಕಂಪನಿನಲ್ಲಿ ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ಅಂತ. ಸೊ ಮೇನ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ನೆಟ್ ಅಸೆಟ್ಸ್ ಆಫ್ ದಿ ಕಂಪನಿ. ಸೊ ಇಲ್ಲಿ ಇದೆ net assets is equal to all assets of the company except fictitious assets. fictitious assets ಅನ್ನೋದನ್ನು ಈಗ ಆಲ್ರೆಡಿ 3rd ಚಾಪ್ಟರ್ನಲ್ಲಿ ನಾವು ನೋಡಿದ್ದೀವಿ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ನಲ್ಲಿ. ಎನಿವೆ ಇನ್ನೊಂದ್ಸಲ ನೋಡೋಣ ಇಲ್ಲಿ. ಮೈನಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಸೊ ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಿಕ್ಟಿಷಿಯಸ್ ಅಸೆಟ್ಸ್ ಅಂದರೆ ಏನು, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂದರೆ ಏನು ಅಂತ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳೋಣ. ಫಿಕ್ಟಿಷಿಯಸ್ ಅಸೆಟ್ಸ್ ಅಂತಂದರೆ ದೋಸ್ ಅಸೆಟ್ಸ್ ವಿಚ್ ಆರ್ ನಾಟ್ ರಿಯಲ್ ಅಸೆಟ್ಸ್. ರಿಯಲ್ ಅಸೆಟ್ಸ್ ಅಲ್ಲ ಅವುಗಳು, ಬಟ್ ಬ್ಯಾಲೆನ್ಸ್ ಶೀಟಲ್ಲಿ ಇಟ್ ವಿಲ್ ಬಿ ಟೇಕನ್ ಅಂಡರ್ ಅಸೆಟ್ಸ್. ಅಸೆಟ್ಸಲ್ಲಿ ತೊಗೊಂಡಿರ್ತಾರೆ. ಸೊ ಎಕ್ಸಾಂಪಲ್ಸ್ ಆವಾಗಲೇ ಹೇಳ್ದಂಗೆ ವ್ಯಾಲ್ಯೂಷನ್ ಆಫ್ ಗುಡ್ ವಿಲ್ನಲ್ಲಿ ನೋಡಿದ್ದೀವಿ ಇದನ್ನು. ಎನಿವೆ ಫಿಕ್ಟಿಷಿಯಸ್ ಅಸೆಟ್ಸ್ ಅಂತಂದರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಆಗಬಹುದು, ಎಕ್ಸ್ಪೆನ್ಸಸ್ ಆಫ್ ಇನಿಷಿಯಲ್ ಪ್ರಮೋಷನ್ ಆರ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆರ್ ಡಿವೆಂಚರ್ಸ್, ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಈ ಥರ ಏನಿದೆ ಕರೆಂಟ್ ಅಸೆಟ್ಸಲ್ಲಿ, ಅದರ್ ಅಸೆಟ್ಸಲ್ಲಿ ಮಿಸ್ಲೇನಿಯಸ್ ಅಸೆಟ್ಸ್ ಅಂತ ಕೊಟ್ಟಿರ್ಬೋದು ಅಥವಾ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ದೀಸ್ ಆರ್ ದಿ ಅಸೆಟ್ಸ್ ವಿಚ್ ವಿಲ್ ಬಿ ಕಾಲ್ಡ್ ಆಸ್ ಫಿಕ್ಟಿಷಿಯಸ್ ಅಸೆಟ್ಸ್. ಇವುಗಳನ್ನ ಬಿಟ್ಟು ಬೇರೆ ಎಲ್ಲ ಅಸೆಟ್ಸನ್ನು ನಾವು ತಗೊಳ್ಬೇಕು. ಆಲ್ ಅಸೆಟ್ಸ್ ಆಫ್ ದಿ ಕಂಪನಿ ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್.
ನೆಕ್ಸ್ಟು, ವಾಟ್ ಈಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್? ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂತಂದರೆ those liabilities which have to be paid to outsiders of the company. ಅಥವಾ this can also be said as they are the liabilities other than shareholders funds. shareholders fundsನ ಬಿಟ್ಟು ಬೇರೆ ಏನೇನು liabilities ಇದೆ ಅದೆಲ್ಲವನ್ನು ಕೂಡ they will be called as external liabilities. ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತಂದರೆ ಏನೇನು ಬರುತ್ತೆ ಹಾಗಿದ್ರೆ ಇದನ್ನು ಕೂಡ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ಎನಿವೇ. ಇಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಸೆಕ್ಯೂರಿಟೀಸ್ ಪ್ರೀಮಿಯಂ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಕ್ರೆಡಿಟ್ ಬ್ಯಾಲೆನ್ಸ್ ದಟ್ ಈಸ್ ಪ್ರಾಫಿಟ್. ಇಷ್ಟು ಸೇರಿಸಿದ್ರೆ ದಟ್ ಬಿಕಮ್ಸ್ ಶೇರ್ ಹೋಲ್ಡರ್ಸ್ ಫಂಡ್ಸ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಇದಿಷ್ಟು ಐಟಮ್ಸ್ನ ಬಿಟ್ಟು ಬೇರೆ ಏನೇನು ಲಯಬಿಲಿಟೀಸ್ ಇರುತ್ತೆ ದೇ ಆರ್ ಆಲ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಸೊ ನೆಟ್ ಅಸೆಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒನ್ಸ್ ಅಗೇನ್ ವಿ ವಿಲ್ ಸಿ ಹಿಯರ್ ಆಲ್ ಅಸೆಟ್ಸ್ ಆಫ್ ದಿ ಕಂಪನಿ ಎಕ್ಸೆಪ್ಟ್ ಫಿಕ್ಟಿಷಿಯಸ್ ಅಸೆಟ್ಸ್ ಮೈನಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಮಾಡಿದ್ರೆ ನೆಟ್ ಅಸೆಟ್ಸ್ ಬರುತ್ತೆ. ಸೊ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಆಫ್ ದಿ ಕಂಪನಿ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಆಫ್ ದಿ ಕಂಪನಿ. ಸೊ ಫಿಕ್ಟಿಷಿಯಸ್ ಅಸೆಟ್ಸ್ನ ಎಕ್ಸ್ಕ್ಲೂಡ್ ಮಾಡಿ ಶೇರ್ ಹೋಲ್ಡರ್ಸ್ ಫಂಡ್ಸ್ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಎಲ್ಲ ಐಟಮ್ಸ್ನು ತೊಗೊಂಡ್ರೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ನಾವು ಕನ್ಸಿಡರ್ ಮಾಡಿಕೊಂಡು ಅಸೆಟ್ಸಿಂದ ಲಯಬಿಲಿಟೀಸ್ ಮೈನಸ್ ಮಾಡಿದ್ರೆ ನೆಟ್ ಅಸೆಟ್ಸ್ ಬರುತ್ತೆ, ಬೇಸ್ಡ್ ಆನ್ ವಿಚ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಶೇರ್ಸ್, ನಂಬರ್ ಆಫ್ ಶೇರ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಡೂ. ಇಲ್ಲಿ ಒಂದು ಪಾಯಿಂಟ್ನ ಜ್ಞಾಪಕ ಇಟ್ಕೋಬೇಕು. ಅಸೆಟ್ಸ್ ಮತ್ತು ಲಯಬಿಲಿಟೀಸ್ನ ನಾವು ತಗೊಳ್ಬೇಕಾದ್ರೆ ನೆಟ್ ಅಸೆಟ್ಸ್ ಕಂಡುಹಿಡಿಬೇಕಾದಾಗ ಓನ್ಲಿ ವಿ ಹ್ಯಾವ್ ಟು ಟೇಕ್ ದಿ ಮಾರ್ಕೆಟ್ ವ್ಯಾಲ್ಯೂ, ನಾಟ್ ದ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ತೊಗೋಬಾರ್ದು. ಬುಕ್ ವ್ಯಾಲ್ಯೂ ಅಂತಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿರ್ತಾರೆ ಅದು ತೊಗೊಳ್ಬಾರ್ದು. ವಿ ಹ್ಯಾವ್ ಟು ಕನ್ಸಿಡರ್ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಏನು ಅಂತ ಕೆಳಗಡೆ ಕೊಟ್ಟಿರ್ತಾರೆ ಅಡಿಷನಲ್ ಇನ್ಫಾರ್ಮೇಷನಲ್ಲಿ. ಸೊ ದಟ್ ವಿ ಹ್ಯಾವ್ ಟು ಕನ್ಸಿಡರ್. ಸಪೋಸ್ ಯಾವುದೊಂದು ಅಸೆಟ್ಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದರೆ ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ಸ್ ಬುಕ್ ವ್ಯಾಲ್ಯೂ ಇಟ್ ಸೆಲ್ಫ್. ಇದು ಅಸೆಟ್ಸ್ಗಾಗ್ಬೋದು ಅಥವಾ ಲಯಬಿಲಿಟೀಸ್ಗಾಗಬಹುದು. ದೆನ್ ಒನ್ ಮೋರ್ ಪಾಯಿಂಟ್ ವಿ ಹ್ಯಾವ್ ಟು ಕನ್ಸಿಡರ್, ದಟ್ ಈಸ್ ಎನಿ ಅಡಿಷನಲ್ ಅಸೆಟ್ಸ್ ಆರ್ ಲಯಬಿಲಿಟೀಸ್ ಅಡಿಷನಲ್ ಇನ್ಫಾರ್ಮೇಷನಲ್ಲಿ ಕೊಟ್ಟಿದ್ರೆ ಅದನ್ನು ಕೂಡ ವಿ ಹ್ಯಾವ್ ಟು ಕನ್ಸಿಡರ್ ವೈಲ್ ಕ್ಯಾಲ್ಕುಲೇಟಿಂಗ್ ನೆಟ್ ಅಸೆಟ್ಸ್. ದಟ್ ಈಸ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ this is how we have to do. So this is first method. ಇಲ್ಲಿಗೆ ಈ ವಿಡಿಯೋ ಸ್ಟಾಪ್ ಮಾಡ್ತಾ ಇದ್ದೀನಿ. ದೆನ್ ಐ ವಿಲ್ ಕಂಟಿನ್ಯೂ ವಿತ್ ದಿ ನೆಕ್ಸ್ಟ್ ರಿಮೈನಿಂಗ್ ಮೆಥಡ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಇನ್ನೊಂದು ಸಲ ಎಷ್ಟು ಸಲ ಬೇಕೋ ಅಷ್ಟು ಸಲ ರಿವೈಸ್ ಮಾಡ್ಕೊಳ್ಳಿ ಈ ವಿಡಿಯೋನ ಆ್ಯಂಡ್ ಸಿ ದಿಸ್ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್ 3-4 times until you are convinced that you have learned. All the best.